ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಬೇಕಿತ್ತಪ್ಪ ಅಂತ ಅಂದರೆ, ಇವಾಗ ಎಲ್ಲರೂ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ದೇವರ ಹೆಸರಲ್ಲಿ ದಂಧೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಪ್ಪ ಅದು ಅಂತ ಅಂದರೆ, ಶ್ರೀ ಗುರು ರಾಘವೇಂದ್ರ. ನಾವು ನಂಬ್ತೀನಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ. ಯಾವಾಗಿಂದ ಅಂತ ಅಂದರೆ 2021ಇಂದ ನಂಗೆ ಅವಾಗ ಅಷ್ಟೊಂದು ಗೊತ್ತಿರಲಿಲ್ಲ. ಆಮೇಲೆ ನಾನು ಅವ್ರನ್ನ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ತುಂಬ ಹುಷಾರಿರಲಿಲ್ಲ. ಕೇಳ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ಪಾಪ ಪಾಪ ಅಂತಿದ್ದಾಳೆ. ನಮ್ಮ ಮನೆಯವ್ರಿಗೆ ತುಂಬ ಅಂದರೆ ತುಂಬಾ ಹುಷಾರಿರಲಿಲ್ಲ. ಕೋವಿಡ್ ಟೈಮಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಆಮೇಲೆ ನಾನು ಎಲ್ಲ ದೇವ್ರೂ ಮಾಡಿ ಆದಮೇಲೆ ಹೀಗೆ ಕೇಳ್ಕೊಂಡಾಗ ಮತ್ತು ನನಗೆ ಪುನರ್ಜನ್ಮ ಅಂದರೆ ನನ್ನ ಹಸ್ಬೆಂಡ್ಗೆ ಪುನರ್ಜನ್ಮ ಅಂತಲೇ ಹೇಳ್ಬೋದು. ರಾಯರು ಕೊಟ್ಟಿರೋ ಭಿಕ್ಷೆ, ರಾಯರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು. ಅಲ್ಲ, ನಾನು ಕೆಲವ್ರಿಗೆ ಒಂದು ವಿಷಯನ ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನೀವು ನಿಮ್ಮ ಮನೆಗಳಲ್ಲೇ ದೇವ್ರದ್ದು ಹೂ ಪ್ರಸಾದನ ಕೇಳಬೇಕು ಅಂತ ಇದ್ದರೆ ದೇವಸ್ಥಾನಗಳು ಯಾಕೆ ಬೇಕು? ಯಾರಾದರೂ ಹೇಳಿದಾರ ನಿಮಗೆ ಹೂ ಪ್ರಸಾದನ ಮನೇಲಿ ಕೇಳಿ ಅಂತ ಹೇಳ್ಬಿಟ್ಟು? ಯಾವ್ದಾದ್ರು ದೇವಸ್ಥಾನಗಳಲ್ಲಿ ಹೇಳಿದಾರ ನಿಮಗೆ? ನೀವು ನಂಬ್ತೀರಾ? ನಾನು ಅವಾಗಿಂದನೂ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಬಟ್ ಅಂದರೆ ಯಾವತ್ತೂ ನಮಗೆ ದೇವರು ಹೂ ಪ್ರಸಾದನ ಕೊಟ್ಟಿಲ್ಲ. ಅದು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕೆಲವರು ಮೂಢನಂಬಿಕೆ ಇಟ್ಕೊಬಿಟ್ಟಿದ್ದೀರಾ. ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ. ಯಾಕಪ್ಪ ಅಂತ ಅಂದರೆ, ಫೋಟೋಗೆ ಮಳೆ ಹೊರ್ತಿರ್ತಾರೆ ಗೊತ್ತಾ? ಮೊಳೆ ಹೀಗಿದ್ದರೆ ಇದು ಮೊಳೆ ಅಂತ ಅಂದ್ಕೊಳ್ಳೋಣ. ಇದು ಮಳೆಗೆ ನಾವು ಹೂನ ಸುತ್ತಬಿಟ್ಟು ಕೆಳಗೆ ಬಿದ್ದರೆ ನೋಡಪ್ಪ, ಅದು ನಮ್ಮ ದೇವರು ನಮಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ ಅನ್ನೋದು ಲೆಕ್ಕ. ನೀವೇನು ಮಾಡ್ತೀರಾ ಅಂತ ಅಂದರೆ, ಫುಲ್ಲು ಹೂವನ್ನೆಲ್ಲ ಅಂದರೆ ಏನಿಲ್ಲ ಅಂದರೂ ಒಂದು 500-600 ರೂಪಾಯಿಗಾದ್ರೂ ಕೆಲವರು ನಾನು ನೋಡಿರೋ ಪ್ರಕಾರ ಅದು ಶಾರ್ಟ್ಸ್ ರೀಲ್ಸ್ ಮಾಡ್ತಾಯಿದ್ದೀರಾ. ಬಿಡಬೇಕಾದ್ರೆ ನೀವು ಹೂನೆಲ್ಲ ತುಂಬಿಡ್ತೀರ ದೇವ್ರ ಮೇಲೆ. ತುಂಬಿಟ್ಟು ಏನು ಮಾಡ್ತೀರಾ? ಹೂ ಪ್ರಸಾದನ ಕೇಳ್ತೀರಾ. ಆವಾಗ ಏನಾಗುತ್ತೆ, ಅದು ಭಾರ ಆಗಿ ಖಂಡಿತ ಬಿದ್ದೇ ಬೀಳುತ್ತೆ. ಯಾಕೆ ಬೀಳಲ್ಲ? ಖಂಡಿತ ಬೀಳುತ್ತೆ. ನೀವು ಸಮಾಜಕ್ಕೆ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಡಬೇಕು. ಅಂದರೆ ಒಂದು ಸಮಾಜಕ್ಕೆ ಒಳ್ಳೆಯದಾಗೋ ಅಂಥದ್ದನ್ನ ನಾವು ಹೇಳ್ಕೊಡ್ಬೇಕು. ಹೆಂಗಪ್ಪ ಅಂತ ಅಂದರೆ, ಇವಾಗ ದೇವ್ರು ಹೇಳಿದಾನ, ನೀನು ನನಗೆ 500 ರೂಪಾಯಿ ಖರ್ಚು ಮಾಡಿ ಹೂನಾರ ಹಾಕು ತಂದು ಹೇಳಿಲ್ಲ. ದೇವ್ರು ಹೇಳಿರೋದೇನಂತ, ಹಸಿದವ್ರಿಗೆ ಅನ್ನ ಹಾಕಿದ್ರೆ ನಾನು ಅಲ್ಲಿ ಕಾಣ್ತೀನಿ. ನಾನು ಅಲ್ಲಿ ನಿಮ್ಮನ್ನು ನಾನು ನೋಡಿದಷ್ಟೇ ಖುಷಿ ಆಗುತ್ತೆ. ನನ್ನ ಪೂಜೆ ಮಾಡಿದಷ್ಟೇ ಖುಷಿ ಆಗುತ್ತೆ. ಈಗ ನೀವು ಮಾಡ್ತೀರಾ ಹಬ್ಬ ನನಗೆ ಹೆಸರುಗಳನ್ನೆಲ್ಲ ಮೆನ್ಷನ್ ಮಾಡೋಕ್ಕೆ ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಇಲ್ಲಿ ಯಾರ ಹೆಸರನ್ನು ಕೂಡ ನಾನು ತೊಗೊಳ್ಳಲ್ಲ. ನನಗಿಷ್ಟ ಇಲ್ಲ ತೊಗೊಳಕ್ಕೆ. ಫಸ್ಟ್ ಆಫ್ ಆಲ್ ಯಾಕಂದರೆ ಭಕ್ತಿ ಮನಸ್ಸಲ್ಲಿರಬೇಕು. ಮತ್ತು ಹಸ್ತವ್ರಿಗೆ ಅನ್ನ ಹಾಕಬೇಕು. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅತ್ತೆ ಮಾವ ಇವ್ರನ್ನ ಚೆನ್ನಾಗಿ ನೋಡ್ಕೊಬೇಕು. ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಇರ್ತಾರೆ ನೋಡಿ. ಒಂದು ತುತ್ತು ಊಟಕ್ಕೋಸ್ಕರ ಯಾರು ಈಗ ಬೇಡ್ತಾ ಇರ್ತಾರೆ ಗೊತ್ತಾ? ಅಂಥವ್ರಿಗೆ ಹೆಲ್ಪ್ ಮಾಡಿ, ಬೇಡ ಅನ್ನಲ್ಲ. ಲಕ್ಷ ಕೋಟ್ಯಾಂತರ ರೂಪಾಯಿ ಇರುತ್ತೆ ಅವ್ರಿಗೆ, ಅಷ್ಟು ಕೋಟ್ಯಾಂತರ ರೂಪಾಯಿ ಇರುತ್ತೆ. ಮತ್ತು ಅವ್ರಿಗೆ ಹೆಂಗೆ ದುಡ್ಡನ್ನ ಖರ್ಚು ಮಾಡಬೇಕಂತ ಗೊತ್ತಿರಲ್ಲ. ಅಂಥವ್ರಿಗೆ ನೀವು ತೊಗೊಂಡೋಗಿ ಹೆಲ್ಪ್ ಮಾಡೋದು, ಅದು ಖಂಡಿತವಾಗ್ಲೂ ನಿಜವಾಗ್ಲೂ ದೇವರು ಅಕ್ಸೆಪ್ಟು ಮಾಡ್ಕೊಡಲ್ಲ ಅದನ್ನು. ಯಾಕಪ್ಪ ಅಂದರೆ, ನಾವು ಒಬ್ರಿಗೆ ಹೇಳ್ಕೊಡ್ತಾ ಇದ್ದೀವಿ ಅಂತ ಅಂದರೆ ಅಟ್ಲೀಸ್ಟು 100 ರೂಪಾಯಿ 200 ರೂಪಾಯಿ ಒಳಗಡೆ ಮಾತ್ರ ನಾವು ಅವ್ರಿಗೆ ಪೂಜೆ ಪುನಸ್ಕಾರ ನೀವೇ ಮನೇಲೇ ಮಾಡ್ಕೊಳ್ಳಿ. ಸ್ವತಃ ನೀವೇ ಮನೇಲೇ ಮಾಡ್ಕೊಳ್ಳಿ. ಯಾಕೆ ನಿಮಗೆ ನಮ್ಮ ಜನಗಳು ಇಷ್ಟೊಂದು ಮೂಢನಂಬಿಕೆಗೆ ನೀವು ಒಳಗಾಗ್ಬಿಟ್ಟಿದ್ದೀರಲ್ಲ? ಯಾಕೆ? ಅಲ್ಲ ಗುರು, ಇವಾಗ ಬೇರೆ ಕಡೆಯಲ್ಲಿ ಹೋಗಿ ಪೂಜೆ ಸಾಮಾನು ತಗೊಂಡು ನೀವು ಇಷ್ಟು ಪೂಜೆ ಮಾಡೋದಕ್ಕಿಂತ ಹಸ್ತವ್ರಿಗೆ ಅನ್ನ ಹಾಕ್ರಿ. ನೋಡಿ, ಪ್ರಾಣಿ ಪಕ್ಷಿ ಇಂಥವೆಲ್ಲ ಇರ್ತವೆ, ಅವರಿಗೆ ಊಟ ಕೊಡಿ. ನಿಜವಾಗ್ಲೂ ದೇವರು ಅದರಲ್ಲಿ ಇರೋದು, ಗೊತ್ತಾಯ್ತಾ? ನೀವೆಲ್ಲ ಮನೇಲೇ ಹೂ ಪ್ರಸಾದ ಕೇಳ್ಕೊಂಡು ಇದು ಮಾಡೋಂಗಿದ್ದಿದ್ದರೆ ಎಷ್ಟು ಹೆಣ್ಮಕ್ಳಿಗೆ ರೇಪ್ ಆಯಿತು. ಎಕ್ಸಾಂಪಲ್ ಕೊಡ್ತಾ ಇರೋದು. ದೇವ್ರೇನಾದರೂ ನಿಮ್ಗೆ ಅಷ್ಟು ಜನ ಸ್ವಲ್ಪ ಕೆಲವರು ಹೆಣ್ಮಕ್ಳು ರೇಪ್ ಆಯಿತು, ಮತ್ತು ಕಳ್ತನ ಆಗುತ್ತೆ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಕೆಲವರು ಅತ್ತೆ ಮಾವನ್ನ ಚೆನ್ನಾಗಿ ಕೆಲವು ಸೊಸೆದರು ನೋಡ್ಕೊಳ್ಳಲ್ಲ. ಇಂಥವ್ರಿಗೆಲ್ಲ ಯಾಕೆ ದೇವರು ಶಿಕ್ಷೆ ಕೊಡಲ್ಲ ಅಲ್ವಾ? ಕೊಟ್ಟರೆ ಆ ಕ್ಷಣಕ್ಕೆ ಕೊಡಬೇಕು ದೇವರು.
ಎಲ್ಲ ನಮ್ಮ ಅಕೌಂಟಿಗೆ ದೇವರು ಬರ್ಕೊತಾ ಇರ್ತಾರೆ. ನೀವು ಜನಗಳಿಗೆ ಒಂದು ಒಳ್ಳೇದಾಗಂಥದ್ದನ್ನ ಹೇಳ್ಕೊಡ್ಬೇಕು. ನೀವು ಅದು ಬಿಟ್ಬಿಟ್ಟು ಏನು ಮಾಡ್ತೀರಾ, ಲಕ್ಷ ಸಾವಿರಾರು ರೂಪಾಯಿ ಕೊಟ್ಟು ಹೂವು ತಗೊಬನ್ನಿ, ಪೂಜೆ ಮಾಡಿ, ಅಮ್ಮ ಈ ದಂಧೆ ಸ್ಟಾರ್ಟ್ ಆದಮೇಲೆ ಪ್ರತಿಯೊಬ್ಬರು ರಾಘವೇಂದ್ರನ ಫೋಟೋ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ನಾನು 2021 ದೇವ್ರದ್ದು ಫೋಟೋ ಅಂದರೆ, ನಾನು ಫೋಟೋ ಅಂದರೆ ಫ್ರೇಮಲ್ಲೆಲ್ಲ ಇಕ್ಕಿರ್ತಾರಲ್ಲ, ನಾನು ಆ ಥರ ತೊಗೊಬಂದಿಲ್ಲ. ಇಲ್ಲಿ ರೋಡ್ ಸೈಡಲ್ಲೆಲ್ಲ 40 ರೂಪಾಯಿಗೆ ಒಂದು ಲ್ಯಾಮಿನೇಷನ್ ಮಾಡಿಸಿರೋ ಥರ ತೊಗೊಬಂದಿರ್ತಾರೆ ನೋಡಿ. ಆವಾಗ ತೊಗೊಬಂದು ನಾನು ಗುರುವಾರ ಆವಾಗ ತಿಂತಾ ಇದ್ದೆ. ನಂಗೆ ಆಮೇಲೆ ಗೊತ್ತಾಯಿತು, ನನ್ನ ಹಸ್ಬೆಂಡ್ಗೆ ಹೇಳಿದ್ನಲ್ಲ ಪುನರ್ಜನ್ಮ ಅಂತಲೇ ಹೇಳ್ಬಿಟ್ಟು, ಅದೆಲ್ಲ ಆದಮೇಲೆ ನಾನು ಗುರುವಾರ ತಿನ್ನೋದನ್ನ ಬಿಟ್ಟೆ. ಮತ್ತು ಪರವಾಗಿಲ್ಲ, ಇವಾಗ ಒಂದು ಹಂತವಾಗಿ ಇದ್ದೀವಿ ನಾವು. ಆ ಥರ ತಿನ್ನೋಕ್ಕಿಲ್ಲದೆ ಇರೋ ಥರ ಸ್ಟೇಜ ಇದ್ದಾಗಿಂದನೂ ನಾವು ದೇವ್ರನ್ನೇ ನಂಬ್ಕೊಂಡು ಬಂದಿರೋ ಅಂಥದ್ದು. ಅವಾಗಿಂದನೂ ದೇವ್ರೇನು ಕೈ ಬಿಟ್ಟಿಲ್ಲ. ಅಲ್ಲ, ಎಲ್ಲ ಮನುಷ್ಯ ಮಾಡ್ಕೊಂಬಿಟ್ರೆ, ನನ್ನ ಕಡೆಯಿಂದ ಒಂದು ಕ್ವಶನು, ಎಲ್ಲ ನಾವೇ ಮಾಡ್ಕೊತೀವಿ ಅಲ್ವಾ? ದೇವ್ರು ಹೇಳಿತಾ, ನೀನು ಲಕ್ಸುರಿಯಾಗಿ ಮನೆ ಕಟ್ಕೋ, ಡೂಪ್ಲೆಕ್ಸ್ ಮನೆ ಇರು, BMW ಕಾರ್ ತಗೋ, ಐಫೋನ್ ತಗೋ, ಈ ಥರ ಎಲ್ಲ ಹೇಳಿತ ದೇವ್ರೇನೂ ಹೇಳಿಲ್ಲ. ಎಲ್ಲ ನಾವು ಮಾಡ್ಕೋತಾ ಇದ್ದೀವಿ. ಮಾಡ್ಕೊಬಿಟ್ಟು ಎಲ್ಲ ದೇವ್ರ ತಲೆ ಮೇಲೆ. ಆಮೇಲೆ ಕೊನೆಯದಾಗಿ ಏನೂ ನಡೆಯೋದೇ ಇಲ್ಲ ನೋಡಿ, ನಾವು ಅಂದ್ಕೊಂಡಿದ್ದೇನು ನಡೆಯೋದೇ ಇಲ್ಲ ನೋಡಿ. ಆಗ ಎಲ್ಲ ದೇವ್ರ ಮೇಲೆ ಹಾಕ್ಬಿಡೋದು. ಇವಾಗ ರಾಘವೇಂದ್ರನ ಎಷ್ಟು ನೀವು ಇದು ಮಾಡ್ತಾಯಿದ್ದೀರಾ ರೀಲ್ಸ್ಗಳಲ್ಲಿ ಅಂತ ಅಂದರೆ, ಬೇಕಾದರೆ ಲೈವ್ ಮಾಡಿಬಿಟ್ಬಿಡಿ ನೀವು. ಏನು ಅಂದರೆ, ನೀವು ಪೂಜೆ ಮಾಡಿ ದೇವ್ರಿಗೆ ಹೂ ಕೊಡ್ತಾರಲ್ಲ, ಹೂ ಪ್ರಸಾದನ, ನಾನು ದೇವ್ರು ಇಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ದೇವ್ರು ಖಂಡಿತ ಇದ್ದಾರೆ. ಮುಸ್ಲಿಮ್ಸ್ ಅವ್ರಿಗೆ ಅಲ್ಲ ಇದ್ದಾರೆ, ನಮ್ಮ ಹಿಂದೂಗಳ್ಗೆ ಅವ್ರವ್ರ ಮನೆ ದೇವ್ರುಗಳು ಆಂಜನೇಯ, ಬಾಲಾಜಿ, ತಿರುಪತಿ, ತಿಮ್ಮಪ್ಪ, ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ನರಸಿಂಹ, ಆಂಜನೇಯ, ಶನಿ ಮಹಾತ್ಮ, ಇಂಥ ದೇವ್ರುಗಳು ಖಂಡಿತ ಅವ್ರವರು ಈ ಮನೆತನಕ್ಕೆ ದೇವ್ರುಗಳು ಇದ್ದೇ ಇರ್ತವೆ. ಆದರೆ ನೀವು ಇದಾಗೋಕ್ಕೋಸ್ಕರ ದೇವ್ರುಗಳನ್ನ ಬಲಿಪಶು ಯಾಕೆ ಮಾಡ್ತಾ ಇದ್ದೀರಾ? ಇನ್ನೂ ಒಂದು ಏನಪ್ಪ ಅಂತ ಅಂದರೆ, ಅಲ್ಲ, ನೀವೇ ದೇವ್ರ ಥರ ವೇಷಭೂಷಣ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀರಲ್ಲ. ಅಲ್ಲ, ನಾನು ಒಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ದೇವ್ರನ್ನ ಯಾರು ಈ ಥರ ನೋಡಿದ್ದೀರಾ? ಈಗ ಗೊತ್ತಲ್ಲ, ಕಾಳಿ ಅಂದರೆ ಕಪ್ಪಗಿರ್ತಾರೆ, ಒಂಥರ ಅದು ಏನೋ ಬುಲ್ಡೆಗಳನ್ನೆಲ್ಲ ದೇವ್ರದ್ದು ಹಾಕೊಂಬದು, ಇವ್ರದ್ದೆಲ್ಲ ಬುಲ್ಡೆ ಹಾಕೊಂಬಿಟ್ಟಿರ್ತಾರೆ. ಅದೆಲ್ಲ ನಿಮಗೆ ಗೊತ್ತಾ? ಏನು ಜನಗಳಲ್ವಾ ನಾವು? ನಿಜ, ನನ್ನ ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ. ಇಷ್ಟೊಂದು ಮೂಢನಂಬಿಕೆ ನನ್ನ ಪ್ರಕಾರ ನನಗೆ ಇದೇನೋ ಒಂದು ಸ್ವಲ್ಪನೇ ಇಷ್ಟ ಆಗಲ್ಲ. ನನ್ನ ಪ್ರಕಾರ ಏನು ಗೊತ್ತಾ, ಒಂದು ಕಡ್ಡಿ ಹಚ್ಚಿದ್ರೆ ಸಾಕು, ಅಟ್ಲೀಸ್ಟ್ ನಮ್ಮ ಕೈಲಿ ಆಗಲೇ ಅಲ್ವಾ. ಆವಾಗ ಆಗಿನ ಕಾಲದಲ್ಲಿ ನೋಡಿದ್ರೆ ಎಷ್ಟು ಶ್ರದ್ಧೆ ಭಕ್ತಿ, ಶನಿವಾರ ಅಂತ ಅಂದರೆ ಎಷ್ಟು ಚೆನ್ನಾಗಿ. ಅವಾಗ ಈಗಾದರೆ ನೀರಲ್ಲಿ ಮಾಪ್ ಹಾಕೊಂಡು ಬಂದರೆ ಮುಗಿದೋಯ್ತು. ಆದರೆ ಅವಾಗ ಹಂಗಲ್ಲ, ಬಗಡನ್ನೆಲ್ಲ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂಗೆ. ಆಗಿನ ಕಾಲದಲ್ಲಿ ಬಗಡದ್ನೆಲ್ಲ ಸಾರಿಸೋದು, ಗುಡಿಸೋದು, ಪ್ರತಿಯೊಂದು ಎಲ್ಲನದು ವಾರ ಒಪ್ಪತ್ತು ಅಂದರೆ ಉಪವಾಸ ಇದ್ದು ಮಾಡ್ತಿದ್ದು. ಇನ್ಕ್ಲೂಡ್ ನನ್ನ ಸೇರಿಸಿ ನಮ್ಮವ್ವ ಅಂದರೆ ನಮ್ಮ ಅಜ್ಜಿ ಮನೇಲಿ ನಾನು ಮಾಡಿದ್ದೀನಿ. ಬಗಡದ ನೆಲದಲ್ಲಿ ನೆಲ ಒರೆಸಿ, ಮಡಿಕೆಯಲ್ಲಿ ಸ್ವಲ್ಪ ಅನ್ನ ಮಾಡಿ, ಮೊಸರು ತೊಗೊಬಂದು, ಅದು ಬಗಡದ ನೆಲ, ಅದ್ರ ಮೇಲೇ ದೇವರಿಗೆ ನೈವೇದ್ಯ ಇಟ್ಟು ನಾವು ತಿಂದಿದ್ದೀವಿ, ಆಯಿತಾ. ಈಗ ಏನು ಅಂದರೆ ಭಾರಿ ಆಡಂಬರ, ದೇವರ ಹೆಸರಲ್ಲಿ ಎಷ್ಟು ಆಡಂಬರ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಆಡಂಬರ ಮಾಡೋಕ್ಕೆ ಇನ್ವೆಸ್ಟ್ ಮಾಡಿರ್ತೀರಲ್ಲ ನೀವು ದುಡ್ಡು, ಅದನ್ನು ಬಡವ್ರ ಬಗ್ರಿಗೆ ದಾನ ಮಾಡೀನಿ. ನಿಜವಾಗ್ಲೂ ನನ್ನ ಹತ್ರ ಇದ್ದಿದ್ರೆ ನಾನು ಖಂಡಿತ ಮಾಡ್ತೀನಿ. ಯಾರಿಗಾದ್ರೂ ಸರಿ, ನಮಗೂ ದಾನ ಧರ್ಮ ಮಾಡಬೇಕು, ಕೈಲಾಗದೇ ಇರೋರಿಗೆ ಹೆಲ್ಪ್ ಮಾಡಬೇಕು, ಒಂದೊತ್ತು ಊಟಕ್ಕೆ ಕೊರತೆ ಇರೋರಿಗೆ ನಾನು ಊಟ ಕೊಡಿಸ್ಬೇಕು ಅನ್ನೋದು ತುಂಬ ಇದೆ. ಬಟ್ ನನ್ನ ಹತ್ರ ಇರೋದ್ರಲ್ಲಿ ನಾನು ಖಂಡಿತ ಕೊಡಿಸಿದ್ದೀನಿ. ನಾನು ಅದನ್ನೆಲ್ಲ ಬೇರೆಯವ್ರ ಥರ ನನಗೆ ವಿಡಿಯೋ ಮಾಡಿ ಹಾಕೋಕ್ಕೆ ಇಷ್ಟ ಇಲ್ಲ. ನಾನು ಇಲ್ಲೆಲ್ಲಾದರೂ ರೋಡಲ್ಲಿ ಹೋಗ್ತಾಯಿದ್ರೆ ಹಸುಗಳೇನಾದರೂ ಸಿಕ್ಕಿದ್ರೆ ಅದಕ್ಕೆ ಹಣ್ಣು ಕೊಡ್ಸೋದಾಗಿರ್ಬೋದು. ನಮ್ಮನೆ ಹತ್ರ ಪ್ರಾಣಿ ಪಕ್ಷಿಗಳಿಗೆ ಊಟ ಅಂದರೆ ಅನ್ನ ಏನಿರುತ್ತೋ, ಚಪಾತಿ, ನೀರು, ಈ ಥರ ಎಲ್ಲ ಮಾಡ್ತೀನಿ ನಾನು. ಆದರೆ ದಯವಿಟ್ಟು ಯಾರು ಕೂಡ ದೇವ್ರ ಹೆಸರಲ್ಲಿ ನಂಬಿಕೆ ದ್ರೋಹನ ಮಾಡಬೇಡಿ. ಏನು ಗೊತ್ತಾ, ನಾವು ಆ ಕ್ಷಣಕ್ಕೆ ಇವತ್ತಿಗೆ ನಾಳೆಗೆ ಅಷ್ಟೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ದೇವ್ರ ಹೆಸರು ಹೇಳ್ಕೊಂಡು ಎಷ್ಟು ದಿನ ಮೋಸ ಮಾಡ್ಬೋದು ಹೇಳಿ ಜನಗಳಿಗೆ? ನಾವು ನಮ್ಮ ಪಾಪನ ನೋಡ್ತಾನೆ ಇದ್ದಾಳೆ. ದೇವ್ರ ಹೆಸರಲ್ಲಿ ನಾವು ಎಷ್ಟು ದಿನ ಮೋಸ ಮಾಡ್ಬೋದು ಹೇಳಿ?
ಏನು ಜನಗಳು ಏನೋ. ಆದರೆ ನಿಜವಾಗ್ಲೂ ಈಗಿನ ಇದರಲ್ಲಿ ನಾವು ಬಲಗೈ ಎಡಗೈನೇ ನಂಬಂಗಿಲ್ಲ ಗೊತ್ತಾ. ಒಂದೊಂದು ಸತಿ ನೋಡಿ ನಾವು ತಿನ್ನಬೇಕಾದ್ರೆ ಅಲ್ಲೇ ನಮ್ಮ ಮಾತು ಕೇಳಲ್ಲ, ಕೈ ಕಚ್ಚಿಬಿಡುತ್ತೆ, ಒಂದ್ಸಲ ನಾಲ್ಗೆ ಕಡ್ಕೊಬಿಡ್ತೀವಿ. ಹಾಗೆ ನಿಜವಾಗ್ಲೂ ಯಾರನ್ನು ಕೂಡ ನಂಬೇಡಿ. ದೇವ್ರ ಭಕ್ತಿ ಇರಲಿ, ಮನದಲ್ಲಿರಲಿ. ಆದರೆ ನೀವು ಹೋಗ್ಬಿಟ್ಟು ನಾನು ಮನೇಲೇ ಪ್ರಸಾದ ಕೇಳ್ತೀನಿ, ನಾನಂತೂ ಸುಮಾರು ನೋಡಿ ನನಗೆ ಸಾಕಾಗ್ಬಿಟ್ಟಿದೆ ಅಪ್ಪ. ಅದೆಲ್ಲ ಮಾಡಬಾರ್ದು. ನಿಜವಾಗ್ಲೂ ನಾವು ಮನೆ ಮಂತ್ರಾಲಯ ಓಕೆ ಒಪ್ಕೊಳ್ಳೋಣ, ಆದರೆ ನಾವು ಮನೇಲಿ ನಾವು ಈಗ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಮತ್ತು ಮನೇಲೇ ಎಲ್ಲ ನಮಗೆ ಸಿಗೋದಾಗಿದ್ದಿದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಪೂಜೆ ಪುನಸ್ಕಾರ ಅಂತ ಯಾಕೆ ಅಲ್ಲಿ ಮಾಡಬೇಕು? ಎಲ್ಲ ನಾವು ಮನೇಲೇ ಮಾಡ್ಕೋಬೋದಲ್ವಾ? ಇನ್ನು ಕೆಲವ್ರಿಗೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಪ್ಪ ಅಂತ ಅಂದರೆ, ನೀವು ಏನಾದರೂ ಜನಗಳಿಗೆ ಹೇಳ್ಕೊಡ್ಬೇಕಂತ ಏನಾದರೂ ಇದ್ದರೆ ಟಿಪ್ಸ್ಗಳನ್ನ ಅದನ್ನು ನೀವು ಅವರಿಗೆ 50 ರೂಪಾಯಿ ಅಥವಾ 100 ರೂಪಾಯಿ ಒಳಗಿದ್ರೆ ಮಾತ್ರ ಹೇಳ್ಕೊಡಿ. ಅದು ಬಿಟ್ಬಿಟ್ಟು ನೀವು 1000 ರೂಪಾಯಿಗೆ ಈ ಹೂವು ತೊಗೊಬಂದು ಸುರಿಯೋದು ದೇವರಿಗೆ, ಅದೆಲ್ಲ ನಿಜವಾಗ್ಲೂ ಇಷ್ಟ ಆಗಲ್ಲ. ಇದು ನನ್ನ ಒಂದು ಸಜೆಷನ್ ಅಷ್ಟೇ. ದಯವಿಟ್ಟು ನಮ್ಮ ಜನಗಳು ಯಾರೂ ಕೂಡ ಮೂಢನಂಬಿಕೆಗೆ ಒಳಗಾಗಬೇಡಿ. ನಿಜವಾಗ್ಲೂ ದೇವ್ರು ನಿಜವಾಗ್ಲೂ ಯಾರು ಈ ಥರ ರಾಘವೇಂದ್ರ ಸ್ವಾಮಿ ಹೆಸರಲ್ಲಿ ಮೋಸನ ಮಾಡಬಾರ್ದು. ನಾವು ಆ ಕ್ಷಣಕ್ಕಷ್ಟೇ ಚೆನ್ನಾಗಿರೋದು, ಬಟ್ ಫ್ಯೂಚರ್ಗೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಈಗ ಜನಗಳು ದೇವ್ರಾಗಕ್ಕೆ ಹೊರಟ್ಬಿಟ್ಟಿದ್ದೀರ. ದೇವ್ರ ವೇಷಭೂಷಣ ಹಾಕೊಳ್ಳೋದು ಏನಂತೆ ನೀವು ನೋಡಿದ್ದೀರ ದೇವ್ರನ್ನ? ಇಲ್ಲ ತಾನೇ. ನಾವು ಮಾಡೋ ಕೆಲಸದಲ್ಲಿ ದೇವ್ರನ್ನ ಕಾಣಬೇಕು. ಯಾರಿಗಾದ್ರೂ ಒಂದು ಒಳ್ಳೇದು ಬಯಸೋದ್ರಲ್ಲಿ ದೇವ್ರು ಕಾಣಬೇಕು, ಯಾರಿಗಾದ್ರೂ ಒಳ್ಳೇದು ಮಾಡೋದ್ರಲ್ಲಿ ದೇವ್ರನ್ನ ಕಾಣಬೇಕು, ಹಸ್ತವ್ರಿಗೆ ಅನ್ನ ಹಾಕೋದ್ರಲ್ಲಿ ದೇವ್ರನ್ನ ಕಾಣಬೇಕು. ಹೊರ್ತು ನಾವು ಆಡಂಬರ ಲಕ್ಸುರಿಯಾಗೆಲ್ಲ ದೇವರು ನಿಜವಾಗ್ಲೂ ಅದನ್ನೆಲ್ಲ ಒಪ್ಪಲ್ಲ ಅಷ್ಟೇ. ನೀವು ನಿಮ್ಮ ಆಡಂಬರ ತೋರಿಕೆ ಅದಕ್ಕೋಸ್ಕರ ನೀವು ದೇವ್ರನ್ನ ದಂಧೆ ಮಾಡ್ಕೋತಾ ಇದ್ದೀರಾ ನೀವು. ನಿಜವಾಗ್ಲೂ ನನಗೆ ಇದೆಲ್ಲ ನಾನು ನಿಜ ಮನಸ್ಸು ಒಪ್ಪಲ್ಲ. ಬೇಕಾದರೆ ನಮ್ಮ ಮನೇಲೂ ನನ್ನ ದೇವ್ರ ಮನೆ ವಿಡಿಯೋ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಯಾರಿಗಾದ್ರೂ ಬೇಕಾದರೆ ನಾನು ಅಷ್ಟೊಂದು ಆಡಂಬರದಿಂದ ಯಾವುದು ಇದು ಮಾಡಲ್ಲ. ನಾನು ಒಂದೇ ಹೂವು ಇಡೋದು. ಆದರೆ ನನ್ನ ಮನಸ್ಸಿಗೆ ಸಮಾಧಾನ ಆದರೆ ಸಾಕು ನನಗೆ. ನಾನು ಬೇರೆಯವರು ಹಾಕ್ತವ್ರೆ ರೀಲ್ಸಲ್ಲೆಲ್ಲ ಅಷ್ಟಿಷ್ಟುದ್ದ ಹಾಕ್ಬಿಟ್ಟವ್ರೆ ಮಾರು ಮಳ ಅಂತ ಎಲ್ಲ ನಾನು ಹಾಕೋಕ್ಕೆ ಹೋಗಲ್ಲ. ನಾನು ಪೂಜೆನ ಮಾಡೋಕ್ಕೆ ಹೋಗಲ್ಲ. ನಾನು ಡೈಲಿ ಪೂಜೆ ಮಾಡ್ತೀನಿ. ಒಂದಿನ ಹೂ ಹಾಕ್ತೀನಿ, ಒಂದಿನ ಹೂ ಹಾಕ್ತಲೇ ಪೂಜೆ ಮಾಡ್ತೀನಿ. ನನಗೆ ಎಲ್ಲದರಲ್ಲೂ ಒಲ್ದಿದ್ದಾರೆ ದೇವರು. ನಾನು ಇನ್ಕ್ಲೂಡ್ ರಾಘವೇಂದ್ರ ಸ್ವಾಮಿ ಅಂತಲೇ ಹೇಳ್ತಾ ಇಲ್ಲ, ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ, ನಮ್ಮ ಎಲ್ಲ ದೇವ್ರಿಗೂ ಸೇರಿಸಿ ನಾನು ಪೂಜೆ ಮಾಡೋದ್ರಿಂದ. ಕೆಲವ್ರ ಮನೇಲಿ ರಾಘವೇಂದ್ರ ಫೋಟೋ ಮಾತ್ರ ಪೂಜೆ ಮಾಡ್ತೀರಾ, ಅದಕ್ಕೆ ಮಂಡಲ ಹಾಕ್ತೀರಾ, ಅದು ಇದು ಅದೆಲ್ಲ ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ಅದೇ ನಿಜವಾಗ್ಲೂ ದೇವ್ರ ಹೆಸರೆಲ್ಲ ಈ ಥರ ಎಲ್ಲ ದಂಧೆ ಮಾಡಬೇಡಿ. ಓಕೆನಾ? ಓಕೆ, ಇಷ್ಟನ್ನೇ ಹೇಳಬೇಕಿತ್ತು. ದೇವ್ರ ಹೆಸರಲ್ಲಿ ಯಾರೂ ದಂಧೆನ ಮಾಡೋಕ್ಕೆ ಹೋಗಬೇಡಿ. ನೀವೇ ದೇವರಾಗೋಕ್ಕೆ ಖಂಡಿತ ಹೋಗಬೇಡಿ. ಮತ್ತು ನಾನು ಇಷ್ಟೆಲ್ಲ ಮಾತಾಡಿರೋದ್ರಿಂದ ಯಾರ ಮನಸ್ಸಿಗಾದರೂ ಹರ್ಟ್ ಆಗಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಮತ್ತು ಯಾವುದಾದ್ರೂ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಲ್ ದೆನ್ ಟೇಕ್ ಕೇರ್, ಬಾಯ್. ನಮಸ್ಕಾರ. ಹೋಗ್ಬಿಟ್ಟು ಬರ್ತೀನಿ.